ಗೈಸ್ ಎಲ್ಲರಿಗೂ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್ ಇನ್ನು ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಗೈಸ್ ಪಂಜಾಬಿಂದ ಹಸುಗಳೆಲ್ಲ ಬಂದಿತ್ತು, ಆಲ್ಮೋಸ್ಟ್ ಎಲ್ಲ ಹಸುಗಳು ಸೇಲ್ ಆಗಿದಾವೆ. 2 ಹಸು ಅವೈಲೇಬಲ್ ಇದೆ, 2 ಹಸು ಅವೈಲೇಬಲ್ ಇರೋದನ್ನು ತೋರಿಸ್ತೀನಿ. ಈಗ ನಮ್ಮ ಬ್ರದರ್ ಬಂದಿರೋ ಮದ್ದೂರಿಂದ. ಬ್ರದರ್ ನಮಸ್ಕಾರ. ನಮಸ್ಕಾರ ಬ್ರೋ. ನಿಮ್ಮ ಹೆಸರು? ಅಶೋಕ್ ಅಂದ್ಬಿಟ್ಟು. ಅಶೋಕ್ ಅಂತ. ಬ್ರದರ್ ನೀವು ಯಾವಾಗ ಹಸುಗಳು ಪರ್ಚೇಸ್ ಮಾಡಿದ್ರಿ? ಒಂದು ವಾರ ಆಯ್ತು. ಒಂದು ವಾರ ಆಯ್ತು. ಒಂಚೂರು ಜೋರಾಗಿ ಮಾಡಿ, ಆ ಕಡೆ ನೋಡ್ಕೊಂಡು. ಒಂದು ವಾರ ಆಲ್ರೆಡಿ 1 ವೀಕ್ ಪಂಜಾಬ್ ಇದ್ದಾಗಲೇ ಬುಕ್ ಮಾಡ್ಕೊಂಡ್ರಿ? ಹೌದು. ಓಕೆ. ಹಸು ಯಾವ ತರ ಇದೆ ಬ್ರದರ್? ಹಸು ಚೆನ್ನಾಗಿದೆ. ಬ್ರೀಡ್ ಅಲ್ಲಿ ಯಾವ ತರ ಇದೆ? ಬ್ರೀಡ್ ಅಲ್ಲಿ ಚೆನ್ನಾಗಿದೆ. ಹಾ. ವಿಡಿಯೋದಲ್ಲಿ ಯಾವ ತರ ಇತ್ತು ಅದೇ ತರ ಇದೆ. ಒಳ್ಳೆ ಚೆನ್ನಾಗಿದೆ. ಓಕೆ. ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಳ್ಳೆ ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವಿಡಿಯೋದಲ್ಲಿ ಚೆನ್ನಾಗಿತ್ತ, ಲೈವ್ ಅಲ್ಲಿ ಚೆನ್ನಾಗೈತೆ. ವಿಡಿಯೋದಲ್ಲಿ ಲೈವ್ ಅಲ್ಲಿ ಚೆನ್ನಾಗಿದೆ. ಬಟ್ ಈ ತರ ಆ ವಿಡಿಯೋದ ಈ ತರ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಇಷ್ಟೊಂದು ದೊಡ್ಡದಾಗಿದೆ ಅಂತ. ದೊಡ್ಡದಾಗಿದೆ. ಹೈಟ್ ಸೈಜ್ ಸಾಧು ಗುಣ ಯಾವ ತರ ಇದೆ? ಒಲಿತಾ ಏನಾದ್ರು? ಇಲ್ಲ ಬ್ರೋ, ಚೆನ್ನಾಗಿದೆ. ಹಾಲು ನಿಮಗೆ ಬರುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇದೆ? ಹೌದು ಬ್ರೋ, ನಂಬಿಕೆ ಇದೆ. ಓಕೆ. ಹಸು ಕ್ವಾಲಿಟಿಲಿ ಅಥವಾ ಏನಾದ್ರು ಕ್ರಾಸ್ ಬ್ರೀಡ್ ಹಸು ಇಲ್ಲ ಬ್ರೋ, ಚೆನ್ನಾಗಿದೆ. ಓಕೆ. ನೀವು ಬೇರೆ ಕಡೆ ಎಲ್ಲ ನೋಡಿದಿರಾ ಬ್ರದರ್? ಎಲ್ಲಾ ಯೂಟ್ಯೂಬ್ ಚಾನಲ್ ನೋಡಿದಿರಾ? ಯಾರ್ಯಾರು ಪಂಜಾಬ್ ಹಸು ತರ್ತಾರೆ ಎಲ್ಲಾನು ನೋಡಿದಿರಾ? ನೀವು ಹೇಳಿದ್ರಿ ನನಗೆ. ಸೊ ಈ ಪ್ರೈಸ್ ಅಲ್ಲಿ ಹರ್ಷಿ ಡೈರಿ ಫಾರ್ಮ್ ಬಿಟ್ರೆ ಬೇರೆ ಎಲ್ಲಾದ್ರೂ ಸಿಗುತ್ತಾ? ಇಲ್ಲ ಬ್ರೋ, ಸಿಗಲ್ಲ. ಈ ಕ್ವಾಲಿಟಿ ಹಸು ಈ ಪ್ರೈಸ್ ಅಲ್ಲಿ ಮುಚ್ಚುಮರೆ ಇಲ್ಲ ಡೈರೆಕ್ಟ್ ಆಗಿ ನಮ್ಮ ರೈತರಿಗೆ? ಇಲ್ಲ ಬ್ರೋ, ಯಾವ್ದೇ ರೀತಿ ಮುಚ್ಚುಮರೆ ಏನಿಲ್ಲ. ಈ ಪ್ರೈಸ್ ಅಲ್ಲಿ ನಮ್ಗೆ ಏನ್ ಕೊಡುವ ಅಮೌಂಟ್ ಗೆ ಒಳ್ಳೆ ಪ್ರೈಸ್ ಅಲ್ಲಿ ಹಸು ಕೊಡಿಸ್ತಾ ಇದ್ದಾರೆ. ಓಕೆ. ನಿಮಗೆ ಮನಸ್ಸಿಗೆ ಹಸು ಇಷ್ಟ ಆಯ್ತು? ಇಷ್ಟ ಆಗಿದೆ. ಏನಾದ್ರು ಮೋಸ ಏನಾದ್ರು ಆಯ್ತಾ? ನೀವು ಸ್ಟಾರ್ಟಿಂಗ್ ಅಡ್ವಾನ್ಸ್ ಹಾಕೋದು? ಇಲ್ಲ ಬ್ರೋ, ಆತರ ಹಸು ಸ್ಟಾರ್ಟಿಂಗ್ ಪ್ರೈಸ್ ಹಾಕಿದೀವಿ ಅಂದ್ಬಿಟ್ಟು ಬೇರೆಯವ್ರು ಯಾರು ಬಂದ್ ಕೇಳಿದ್ರೆ ಜಾಸ್ತಿ ಕೊಟ್ಟು ಇಲ್ಲ ಅಮೌಂಟ್ ನೀವು ಬೇರೆಯವ್ರಿಗೆ ಸೇಲ್ ಮಾಡಿಲ್ಲ, ನಮ್ಗೆ ಕೊಟ್ಟಿದ್ದೀರಾ. ನಿಜ. ಬೇರೆಯವರು ಬಂದು ಜಾಸ್ತಿ ಕೇಳಿದ್ರು ನಾವು ಹಸುಗಳು ಕೊಡೋದಿಲ್ಲ. ಒಂದ್ಸತಿ ಬುಕ್ ಆಯ್ತು ಅಂದ್ಮೇಲೆ ಅವ್ರಿಗೆ ಅಂತಾನೆ ಹೋಗ್ತವೆ ಹಸುಗಳು. ಹೊರಗಡೆಯಿಂದ ನಮ್ಮ ಮದ್ದೂರ್ ಫ್ಯಾಮಿಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರದರ್? ತಗೊಂಬೋದು ಹಸುಗಳು? ಎಲ್ಲ ಬಂದು ತಗೋಬಹುದು ಬ್ರೋ. ಈಗ ನಾವು ಕಣ್ ಮಟ್ಟಿಗೆ ಜಾಸ್ತಿ ಅಮೌಂಟ್ ಒಂದು ಮಾಲೆ ಅಂತ 5 ಸಾವಿರ ಎಕ್ಸ್ಟ್ರಾ ಕೇಳಿದಾರೆ, ನಮ್ಮ ಎದುರಿಗೆ ಕೇಳಿದಾರೆ. ಬಟ್ ನೀವು ಅದು ಕೊಟ್ಟಿಲ್ಲ, ನಮಗೋಸ್ಕರ ಇದ್ ಮಾಡಿದೀರಾ. ತುಂಬಾ ಇಷ್ಟ ಆಯ್ತು. ಇದೇ ತರ ಮಾಡಿ ಬ್ರೋ, ಎಲ್ಲ ಒಳ್ಳೆ ರೈತರಿಗೆ ಖಂಡಿತ ಬ್ರದರ್. ಥ್ಯಾಂಕ್ ಯು ಬ್ರೋ. ಇವರು ಬಂದ ತಕ್ಷಣ ತುಂಬಾ ಖುಷಿಯಾಗಿ ಹೇಳಿದ್ರು, ಬ್ರದರ್ ಏನ್ ಒಳ್ಳೆ ಹೆಸರು ಮಾಡಿದೀರಾ, ತುಂಬಾ ಒಳ್ಳೊಳ್ಳೆ ಹಸುಗಳು ತರ್ಕೊಡ್ತಾ ಇದೀರಾ, ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ನನಗೂ ತುಂಬಾ ಖುಷಿ ಆಯ್ತು ಗೈಸ್ ಪರ್ಸನಲ್. ಯಾಕೆಂದ್ರೆ ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಟ್ರಸ್ಟ್ ಇಂದ ಹಸುಗಳನ್ನ ತಗೊಳಕ್ ಬರ್ತಾರೆ. ನಮ್ದು ಲೊಕೇಶನ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು, ಚಿನ್ನಿ ಅಂತ ನಮ್ದು ಗ್ರಾಮ. ಸೊ ನಮ್ಮ ಮಂಡ್ಯದವ್ರಿಗೆ ಹೋಗ್ತಾ ಇದೆ, ಮಂಡ್ಯ ಡಿಸ್ಟಿಕ್ ಅವ್ರಿಗೆ, ಮದ್ದೂರ್ಗೆ ಹೋಗ್ತಾ ಇದೆ ಲೋಕಲ್ಗೆ. ಮದ್ದೂರಲ್ಲಿ ತುಂಬಾ ಹಸುಗಳು ಹೋಗಿದಾವೆ. ನೀವು ನೋಡ್ತಾ ಇರ್ತೀರಾ ವಿಡಿಯೋ, ಎಲ್ಲ ಕಮೆಂಟ್ ಆಗ್ತಾ ಇರ್ತಾರೆ ಮದ್ದೂರವರು. ಯಾರಿಗೆ ಹಸುಗಳು ಬೇಕು ಇಮಿಡಿಯೇಟ್ ಹರ್ಷಿ ಡೈರಿ ಫಾರ್ಮ್ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು. ಅಣ್ಣ ಬೇರೆ ಹಸುಗಳು ಎಲ್ಲಾದ್ರು ಯಾವ ತರ ಇದಾವೆ? ಎಲ್ಲ ಚೆನ್ನಾಗಿದಾವೆ. ನಾನು ಒಂದು ಅಲ್ಲಿ ABS ಟರ್ನರ್ ನೋಡಿದೀನಿ, ಸೂಪರ್ ಚೆನ್ನಾಗಿದೆ. ಬಟ್ ಅಮೌಂಟ್ ಸ್ವಲ್ಪ ಬೇರೆ ಇರೋದ್ರಿಂದ ಅದು ನೋಡೋಣ ಬ್ರೋ. ಗೈಸ್ ನೋಡಿ, ಈ ಹಸು ABS ಟರ್ನರ್ ಟಾಪ್ ಕ್ವಾಲಿಟಿ ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಅಡ್ವಾನ್ಸ್ ಹಾಕಿದ್ದಾರೆ 5,000. ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಇನ್ನೂ, ಅವ್ರಿಗೆ ಅಡ್ಜಸ್ಟ್ ಮಾಡ್ಬಿಟ್ಟು ಹಾಕ್ತೀನಿ ಬ್ರದರ್ ಅಂತ ಹೇಳಿದ್ದಾರೆ. ಇದು ಅವರಿಗೆ ಬುಕ್ ಮಾಡಿದ್ದಾರೆ, ನೋಡ್ಬೇಕು. ಇನ್ನು ಅವೈಲಬಲ್ 2 ಹಸು ಇದೆ, 2 ಹಸುನು ತೋರಿಸ್ತೀನಿ. ಇನ್ನೊಂದು ದೊಡ್ಡ ಹಸು ನೋಡಿ, ನಾನೇನೇ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಇದು ಡೆನ್ಮಾರ್ಕ್ 4012 ಬರುತ್ತೆ. ಒರಿಜಿನಲ್ 3rd ಲ್ಯಾಕ್ಟೇಷನ್. ಸೆಕೆಂಡ್ ಲ್ಯಾಕ್ಟೇಷನ್ ಅಲ್ಲಿ 40 ಲೀಟರ್ ಅಲ್ಲಿ ಕೊಟ್ಟಿದೆ. ಇದೀಗ ಸೇಲ್ ಆಗಿ ಹೋಗ್ತದೆ. ಇದನ್ನು ಲೋಡ್ ಮಾಡ್ತೀವಿ, ಇವಾಗ ಬರ್ತಿದಾರೆ ಅವ್ರು. ಅದ್ಬಿಯನ್ನವ್ರಿಗೆ ಸೇಲ್ ಆಗಿದೆ ಕೇರ್ಪೇಟೆಗೆ. ಟಾಪ್ ಕ್ವಾಲಿಟಿ ಗೈಸ್, ಬ್ರೀಡ್ ಆಗ್ಲಿ ಕ್ವಾಲಿಟಿ ಆಗ್ಲಿ ನೀವೇ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಕಡೆ ಬಿದ್ದಿದೆ 3rd ಲ್ಯಾಕ್ಟೇಷನ್ ಹಸು. ನಮ್ಮ ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಏನಿದೆ ಅದನ್ನೇ ರಿಯಾಲಿಟಿ ಹೇಳೋದು. ಸೆಕೆಂಡ್ ಲ್ಯಾಕ್ಟೇಷನ್ ಹಸು ಇದ್ರೆ ಸೆಕೆಂಡ್ ಲ್ಯಾಕ್ಟೇಷನ್ ಅಂತಾನೆ ಹೇಳ್ತೀವಿ. ಸುಮಾರು ಜನ ನೀವು ನೋಡಿ, ಯಾವ್ದೇ ಹಸು 4 ಸತಿ 5 ಸತಿ ಕರು ಹಾಕಿರ್ಲಿ 2ನೇ ಸುಲು ಅಂತ ಹೇಳ್ತಾರೆ ಸುಮ್ನೆ. ನಮ್ಮ ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಏನಿದೆ ಒರಿಜಿನಲ್ ಅದು ಮಾತ್ರ ಗೈಸ್, ರಿಯಾಲಿಟಿ. ನಾವು ಒಬ್ರು ರೈತರಾಗಿರೋದ್ರಿಂದ ಏನಿದೆ ರಿಯಾಲಿಟಿ ಮಾತ್ರ ಹೇಳೋದು. ಹಸು ಕ್ವಾಲಿಟಿ ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ನೀವು ನೋಡಿ, ಬೇರೆ ಫಾರ್ಮ್ ಅಲ್ಲೂ ನೋಡಿ. ಈ ಪ್ರೈಸ್ ಅಲ್ಲಿ ಹಸು ತಗೋಬೋದಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೋಗ್ತಾ ಇದೆ ಮದ್ದೂರಿಗೆ ಹಸು, ಲೋಡ್ ಮಾಡೋಣ ಬನ್ನಿ ಗೈಸ್. ಅದನ್ನ ಲೋಡ್ ಮಾಡಿ ಅವೈಲೇಬಲ್ ಇರೋ ಹಸುಗಳನ್ನ ತೋರಿಸ್ತೀನಿ ನೋಡಿ. ABS ಸ್ಟ್ರೈಕರ್ ಬರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಕ್ವಾಲಿಟಿ ಯಾವ ತರ ಇದೆ, ಮಿಲ್ಕಿಂಗ್ ವೆನ್ಸ್ ನೋಡ್ಕೊಳ್ಳಿ ಗೈಸ್. ನೋಡಿ, ಮಕ್ಕಳು ಕುತ್ಕೊಂಡು ಹಾಲು ಕದ್ರು ನಾನ್ ಗ್ಯಾರಂಟಿ, ಕುತ್ಕೊಂಡ್ರು ಯಾವ ಮಕ್ಳು ಕೂತ್ರು ಹಾಲು ಒದಿಯಲ್ಲ. ನೋಡಿ, ಮಕ್ಳು ಕುತ್ಕೊಂಡು ಹಾಲು ಕದ್ರು ಕಾಲ್ ಒಂದು ಚೂರು ಎತ್ತಲ್ಲ, ಅಲ್ಲಾಡ್ಸಲ್ಲ ಅಂತ ಹಸು. ಲೆಂತ್ ನೋಡ್ಕೊಳ್ಳಿ ಯಾವ ತರ ಇದೆ, ಕ್ವಾಲಿಟಿ ನೋಡಿ. ಬನ್ನಿ ಲೋಡ್ ಮಾಡ್ತೀನಿ ನೋಡಿ. ಹಾಗೆ ನೋಡಿ ಗೈಸ್, ಕ್ವಾಲಿಟಿ ನೋಡಿ ಗೈಸ್. ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಏನಕ್ಕೆ ಹಸುಗಳು ತಗೊಬೇಕು, ಹೈಟ್ ನೋಡ್ಕೊಳ್ಳಿ, ವೆಯ್ಟ್ ನೋಡ್ಕೊಳ್ಳಿ, ಪರ್ಸನಾಲಿಟಿ ನೋಡಿ ಹಸುದು. ನೋಡಿ ಗೈಸ್, ಕ್ವಾಲಿಟಿ ನೋಡಿ, ಬ್ರೀಡು, ಫೇಸ್ ಕ್ವಾಲಿಟಿ ನೋಡಿ ಗೈಸ್. ಫೇಸ್ ಕ್ವಾಲಿಟಿ ನೋಡಿ, ಟಾಪ್ ಲೈನ್ ನೋಡಿ. ಲೋಡ್ ಆಗ್ತಾ ಇದೆ. ನೋಡಿ, ಬ್ರೀಡು ಕ್ವಾಲಿಟಿ ಯಾವ ತರ ಇದೆ ಕಮೆಂಟ್ ಮಾಡಿ ನೀವೇನೆ. ನಮ್ಮ ಮದ್ದೂರಿಗೆ ಹೋಗ್ತಾ ಇದೆ, ಹೈಪರ್ ಆಕ್ಟಿವ್ ಆಗಿದೆ ಗೈಸ್ ಹಸು ನೋಡಿ. ಇಂಥ ಹಸು ಹರ್ಷಿ ಡೈರಿ ಫಾರ್ಮ್ ಬಿಟ್ರೆ ಎಲ್ಲೂ ಅವೈಲೇಬಲ್ ಇರಲ್ಲ. ಕ್ವಾಲಿಟಿ ನೋಡಿ,
ಟ್ರಾವೆಲ್ ಸ್ಟ್ರೆಸ್ ಅಲ್ಲಿ ಇದೆ ಹಸು, ಆದ್ರೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಅಲ್ಲಿ ಇದೆ ಗೈಸ್ ಹಸು. ನೋಡಿ ಗೈಸ್ ಲೋಡ್ ಆಗಿದೆ ಹಸು. ಯಾವ ತರ ಇದೆ ಕ್ವಾಲಿಟಿ ನೀವೇ ನೋಡಿದೀರಾ, ಕ್ವಾಲಿಟಿ ಬ್ರೀಡು. ನೋಡಿ ಗೈಸ್ ಹೋಗ್ತದೆ ಮದ್ದೂರ್ಗೆ. ಯಾರು ಮದ್ದೂರವ್ರು ನೋಡ್ತಾ ಇದೀರಾ ಬನ್ನಿ, ಅರ್ಷಿ ಡೈರಿ ಫಾರ್ಮ್ ಒಂದ್ಸತಿ ವಿಸಿಟ್ ಮಾಡಿ ಲೈವ್ ಅಲ್ಲಿ. ಹಸುಗಳು ಯಾವ ತರ ಇದೆ, ಕ್ವಾಲಿಟಿ ಯಾವ ತರ ಇದೆ ಕಣ್ಣು ಮುಂದೆ ಲೈವ್ ಅಲ್ಲಿ ನೋಡಿ ಹಸುಗಳನ್ನ. ನೋಡಿ ಬಂಗಾರದಂತ ಹಸು ಮದ್ದೂರ್ಗೆ ಹೋಗ್ತದೆ, ಒಳ್ಳೇದಾಗ್ಲಿ ಬ್ರದರ್ಗೂ. ಬನ್ನಿ ಗೈಸ್ ಅವೈಲಬಲ್ ಇರೋ ಹಸುಗಳು ತೋರಿಸ್ತೀನಿ ಇವಾಗ. ಗೈಸ್ ABS ಟನ್ನರು ಇದನ್ನು ಮದ್ದೂರ್ಗೆ ಹೋಗ್ತದೆ ಗೈಸ್. 2 ಹಸುನು ತಗೊಂತಾ ಇದಾರೆ, 1 ಹಸು ತಗೊಂಡ್ರು, ಈಗ ಇನ್ನೊಂದು ತಗೊಂತಿದ್ದಾರೆ. ಈ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ನೋಡ್ತಿದ್ದೀರಾ ಯಾವ ತರದಂತ. ಸೆಕೆಂಡ್ ಲ್ಯಾಕ್ಟೇಷನ್ ABS ಟನ್ನರು. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 26-27 ಲೀಟರ್ ಅಲ್ಲಿ ಕರೆದಿದೆ ಗೈಸ್. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಹೋಗ್ತಾ ಇದೆ. ಲೋಡ್ ಮಾಡ್ಬಿಡಿ ತೋರಿಸ್ತೀನಿ ಗೈಸ್. ಗೈಸ್ 2 ಹಸುನು ಲೋಡ್ ಆಗಿ ಮದ್ದೂರ್ಗೆ ಹೋಗ್ತಾ ಇದೆ. 1 ಹಸು ತಗೊಂಡಿದ್ರು, ಅಡ್ವಾನ್ಸ್ ಹಾಕಿದ್ರು ನಾಳೆ ತಗೊಂತೀನಿ ಅಂತ. ಶುಕ್ರವಾರ ಆಗಿದೆ, ಒಳ್ಳೆ ದಿವಸ, ಇವತ್ತೇ ತಗೊಂಡೋಗ್ಬಿಡ್ತೀನಿ. 2 ತಗೊಂತೀನಿ ಅಂದ್ಬಿಟ್ಟು 2 ತಗೊಂಡಿದ್ದಾರೆ. ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಗೈಸ್. 1 ಹಸು ತಗೊಬೇಕು ಅಂತ ಬರೋರು 2 ಹಸು ತಗೊಂತೀರಾ, ಹಸು ನೋಡಕ್ ಬಂದಿರಿ ಅನ್ನೋರು 1 ಹಸು ತಗೊಂಡೋಗ್ತೀರಾ. ಅದು ಯಾಕೆ ಅಂದ್ರೆ ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿ ಹಸುಗಳು ಅವೈಲೇಬಲ್ ಇರ್ತವೆ. ಬ್ರದರ್ 1 ಹಸು ತಗೊಳಕ್ ಬಂದ್ರು, ಇಷ್ಟ ಆಯ್ತು, 2 ಹಸು ತಗೊಂಡೋಗ್ತಿದ್ದಾರೆ. ಹಸುಗಳು ಹೆಂಗಿರ್ತವೆ ಅಂತ ನೋಡಕ್ ಬನ್ನಿ ಒಂದ್ಸತಿ. ನೋಡಕ್ ಬಂದಾಗ ನಿಮ್ಗೆನೆ ಹಸು ಯಾವ ತರ ಇರ್ತವೆ, ಕ್ವಾಲಿಟಿ ಯಾವ ತರ ನಿಮ್ಗೆ ಗೊತ್ತಾಗುತ್ತೆ. 2 ಹಸುಗಳು ಮದ್ದೂರ್ಗೆ ಹೋಗ್ತದೆ ಗೈಸ್. ಅವೈಲೇಬಲ್ ಇರೋ ಹಸುಗಳು ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಮದ್ದೂರ್ಗೂ ಲೋಡ್ ಆಗಿ ಹೋಗಿದೆ ಹಸುಗಳು. ಈಗ KR ಪೇಟೆ ಹಸುನು ಹೋಗ್ತದೆ. ದೊಡ್ಡ ಹಸು ನಾನೇನ್ ತೋರಿಸಿದೆ ನಿಮಗೆ, ದೊಡ್ಡ ಹಸು 40 ಲೀಟರ್ ಆಲ್ರೆಡಿ ಅಲ್ಲಿ ಕರೀದೆ ಗೈಸ್ ಸೆಕೆಂಡ್ ಲ್ಯಾಕ್ಟೇಷನ್ ಅಲ್ಲಿ. ಈಗ 3rd ಲ್ಯಾಕ್ಟೇಷನ್ ಹೇಳ್ಬಿಟ್ಟಿದ್ದೀನಿ. ನಮ್ ಬ್ರದರ್ ಬಂದಿದ್ದಾರೆ. ನಮಸ್ಕಾರ brother. ನಿಮ್ಮ ಹೆಸರು? ಅಭಿ ಅಂತ. ಇರ್ಲಿ ಮಾತಾಡಿ. ಯಾವ ಊರಿಂದ ಬಂದಿದ್ದೀರಾ? ಮಡಿನಕೋಡಿ ಕೇರ್ಪೇಟೆ. ಮಡಿನಕೋಡಿ ಕೇರ್ಪೇಟೆ. ಓಕೆ. ಹಸು ಯಾವ ತರ ಇದೆ ಬ್ರದರ್? ಚೆನ್ನಾಗಿದೆಯಾ? ಬ್ರೀಡ್ ಅಲ್ಲಿ ಯಾವ ತರ ಇದೆ, ಕ್ವಾಲಿಟಿ ಯಾವ ತರ ಇದೆ? ಕ್ವಾಲಿಟಿ ಚೆನ್ನಾಗಿದೆ. ಹಾಲು ಇಷ್ಟು ಬರುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಕಂಪಲ್ಸರಿ ಬರುತ್ತಾ? ಓಕೆ. ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ, ಇಷ್ಟು ದೊಡ್ಡ ಹಸು ಪರ್ಚೇಸ್ ಮಾಡಿದೀರಾ, ಯಾವ ನಂಬಿಕೆ ಮೇಲೆ ಪರ್ಚೇಸ್ ಮಾಡಿದ್ರಿ ಬ್ರದರ್? ಅದ್ರಲ್ಲಿ ಹಸು ನೋಡೋದಕ್ಕೆ ಗೊತ್ತಾಗುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಆ ತರ ಏನಿಲ್ಲ, ವ್ಯಕ್ತಿ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಸುಳ್ಳು ಹೇಳ್ತಾರ ಅಂತ. ಬಟ್ ಮಾತಾಡಂಗಿಲ್ಲ, ಹಸು ಇಲ್ಲ, ಬೆಲೆ ಬಾಳ್ತದೆ. ಓಕೆ. ನಮ್ KR ಪೇಟೆ ಫ್ಯಾಮಿಲಿ ಅವ್ರು ನೋಡ್ತಾ ಇರ್ತಾರೆ, ಹಸು ತಗೊಂಬೋದಾ ಅರ್ಷಿ ಡೈರಿ ಫಾರ್ಮ್ ಅಲ್ಲಿ? ಕಣ್ಣು ಮುಚ್ಚ ತಗೊಂಬೋದಾ? ಏನಾದ್ರು ಮೋಸ ಏನಾದ್ರು ಇದೆಯಾ? ಇಲ್ಲ, ಮೋಸ ಏನಿಲ್ಲ. ಕಣ್ಣು ಮುಚ್ಕೊಂಡು ಹಸುಗಳು ತಗೊಂಬೋದು, ಏನ್ ತೊಂದ್ರೆ ಇಲ್ಲ. ಬ್ರೀಡ್ ಅಲ್ಲಿ ಯಾವ ತರ ಇದೆ? ಕ್ರಾಸ್ ಬ್ರೀಡ್ ಹಸುನ ಏನಾದ್ರು ಅಥವಾ ಬ್ರೀಡ್ ಅದು ಚೆನ್ನಾಗಿದ್ಯಾ? ಹಸು ನೀವು ಕೆಚ್ಚಲೆಲ್ಲ ಕೈ ಹಾಕಿದ್ರೆ ಒದಿಯತ್ತ ಏನಾದ್ರು? ಚೂರು ಅದೆಲ್ಲ. ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ? ಹಸು ಒಳ್ಳೆ ಚೆನ್ನಾಗಿದೆ, ತೃಪ್ತಿ ಇದೆ. ಮತ್ತೆ ನೀವು ಕೊಟ್ಟಿರೋ ರೇಟಿಗೆ ರೇಟ್ ಜಾಸ್ತಿ ಅನ್ಸ್ತಾ ಅಥವಾ ಹಸು ಒಳ್ಳೆ ಹಸು ಸಿಕ್ತಪ್ಪ ಒಳ್ಳೆ ರೇಟಿಗೆ ಅಂತ ಅನ್ಸ್ತಾ? ಒಳ್ಳೆ ರೇಟಿಗೆ ಸಿಕ್ತಾ ಅಂತ. ಅದು ಏನಾದ್ರು ರೇಟ್ ಏನೋ ಜಾಸ್ತಿ ಆಗೋಯ್ತು ಅಂತ ಏನಾದ್ರು ಅನ್ಸ್ತಾ ನಿಮಗೆ? ಕಮ್ಮಿ ಆಯ್ತು ಅನ್ಸ್ತಾ. ನೋಡಿ ತಗೊಂಡೋಗವರು ರೇಟ್ ಕಮ್ಮಿಗೆ ಚೀಪ್ ಆಗಿ, ಅಂದ್ರೆ ತಗೊಂಡವ್ರಿಗೆ ಚೀಪ್ ಆಗಿ ಒಳ್ಳೆ ಹಸು ಸಿಕ್ಕಿದಪ್ಪ, ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದೆ ಅಂತ ರೈತಿಗೆ ಅನ್ಸುತ್ತೆ. ನಿಮ್ಗೆ ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದ್ಯಾ? ಬರೋರಿಗೆ ಒಳ್ಳೆ ರೀಸನೇಬಲ್ ಪ್ರೈಸ್ ಸಿಗುತ್ತೆ ಹಸುಗಳು ಬಂದ್ರೆ ಇಲ್ಲಿ? ಕಂಪಲ್ಸರಿ ಸಿಗುತ್ತೆ ಬ್ರದರ್. ಈಗ ಆಚೆ ಎಲ್ಲಾ ವಿಡಿಯೋಸ್ ನೋಡ್ತಾ ಇರ್ತೀರಾ, ಈ ರೇಟ್ ಅಲ್ಲಿ ನಾವು ಕೊಡ್ತಿರೋ ರೇಟ್ ಅಲ್ಲಿ ಈ ತರ ಕ್ವಾಲಿಟಿ ಹಸುಗಳು ಎಲ್ಲ ಸಿಗುತ್ತಾ? ನೀವೇ ಇಲ್ಲ, ಸಿಗೋದಿಲ್ಲ. ಸಿಗುತ್ತಾ? 50 ಹಸು ನೋಡಿರೋದು ವಿಡಿಯೋದಲ್ಲಿ. 50 ಹಸು ಬರೀ ಅದನ್ನ ನೋಡೋದಕ್ಕೆ ಕಳಿಸಿದ್ಮೇಲೆ ಯಾವ ತರ ಇದು ಚೆಕ್ ಮಾಡಕ್ಕೋಸ್ಕರನೇ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಇದ್ರ ಯೂಟ್ಯೂಬ್ ಅಲ್ಲಿ ಆಮೇಲೆ 6 ಫಾರ್ಮ್ ಇವ್ರಿಗೆ ಸರ್ಚ್ ಮಾಡಿ ಅಲ್ಲಿ ಯಾವ ತರ ಇರ್ಬೋದು ಅಂತ ಹೇಳ್ತಿದ್ರೆ 50 ಹಸು ನೋಡಿರ್ಬೇಕು. ಓಕೆ. ನನ್ನ ಹತ್ರ ತಗೊಂಡಾದ್ಮೇಲೆ ಒಂದು 50 ಹಸುಗಳು ವಿಡಿಯೋ ನೋಡಿದ್ದಾರೆ, ಎಲ್ಲಾ ರೇಟ್ ಕಂಪೇರ್ ಮಾಡಿದ್ದಾರೆ. ಎಲ್ಲಿ ಬೆಸ್ಟ್ ಅನ್ಸ್ತು ನಿಮಗೆ? ಇಲ್ಲೇ ಬೆಸ್ಟ್ ಅನ್ಸ್ತಾ? ಅಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆ ಹಸು ಸಿಕ್ತು ಅಂತ? ಓಕೆ ಬ್ರದರ್, ಓಕೆ, ಒಳ್ಳೇದಾಗಿ. ಬ್ರದರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಹಸು ಯಾವ ತರ ಇದೆ? ಹಸು ಚೆನ್ನಾಗಿದೆ. ಬ್ರೀಡ್ ಅಲ್ಲಿ ಕ್ವಾಲಿಟಿಲಿ? ಬ್ರೀಡ್ ಮಾತಾಡಂಗಿಲ್ಲ, ಫಸ್ಟ್ ಕ್ಲಾಸ್ ಹಸು. ಓಕೆ. ಮನ್ಸಿಗೆ ತೃಪ್ತಿ ಇದೆಯಾ ಬ್ರದರ್? ಆರಾಮಾಗಿ ತೃಪ್ತಿ ಆಯ್ತು. ಓಕೆ. ಈಗ ತಗೊಳ್ಳೋರ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಆರಾಮಾಗಿ ತಗೋಬಹುದು, ಬಂದು ಬೇರೆ ಕಡೆ ತಗೊಳೋದಕ್ಕಿಂತ ಇಲ್ಲಿ ಬಂತ ಪಂಜಾಬ್ ಹಸು ಒಳ್ಳೆ ಬ್ರೀಡ್ ಅಲ್ಲಿ ಇದೆ. ಆರಾಮಾಗಿ ತಗೊಂಡು ಕಮ್ಮಿಗೂ ಸಿಗುತ್ತೆ, ಬ್ರಾಂಡ್ ಹೇಳ್ಕೊಡ್ತೀರಿ, ಗ್ಯಾರಂಟಿ ಕೊಡ್ತೀರಿ, ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಈಗ ಹಸು ನೋಡಿದ್ರಿ, ನಿಮ್ಗೆ ಹಾಲದಷ್ಟು ಕರೀದೆ ಅಂತ ನಿಮಗೆ ಅನುಭವ, ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ? ಪಕ್ಕ ಕರೀತದೆ, ನಮ್ಗೆ ಗೊತ್ತಾಯ್ತು ಹಸು ನೋಡೋದಕ್ಕೆ. ದೊಡ್ಡ ತಂದಲ್ಲಿದೆ, ಚೆನ್ನಾಗಿದೆ. ರೆಸ್ಪಾನ್ಸ್ ಯಾವ ತರ ಇತ್ತು ಬ್ರದರ್ ನಮ್ ಕಡೆ ಮಾತಾಡೋದಾಗ್ಲಿ? ಎಲ್ಲಾದ್ರಲ್ಲೂ ಕ್ವಾಲಿಟಿ ಅಂತೇನಿಲ್ಲ, ತಡ್ಕೋ ಈ ಸುಳ್ಳು ಹೇಳೋದು ಆತರ ಏನಿಲ್ಲ. ರೈತರು ಹೇಳಿ ನಿಮ್ಗೆ ಸಂತೋಷವಾಗಿದೆ, ಚೆನ್ನಾಗಿದೆ ಅಂತ ಹೇಳಿ ಮೇಂಟೆನೆನ್ಸ್ ಯಾವ ತರ ಮಾಡೋದು ಎಲ್ಲ ಇನ್ಫಾರ್ಮೇಶನ್ ಎಲ್ಲಾನು ಕೊಟ್ಟಿದ್ರಿ. ಈ ತರ ಮೇಂಟೆನೆನ್ಸ್ ಮಾಡ್ಬೋದು, ಈ ತರ ಮಾಡ್ಬೇಕು ಅಂತ ಹೇಳಿ ಕೊಡ್ತಾ ಇದ್ರಿ. ಖುಷಿ ಆಯ್ತು ಬ್ರದರ್? ಖುಷಿ ಆಯ್ತು ಬ್ರದರ್. ಸಕ್ಸಸ್ ಆಗ್ಬೋದು, 100% ಭಾಗ ಸಕ್ಸಸ್. ಓಕೆ ಬ್ರದರ್, ಥ್ಯಾಂಕ್ ಯು. ಗೈಸ್ ನೋಡಿದ್ರಿ, ಮಾತಾಡೋದು ಕೇಳಿಸ್ಕೊಂಡ್ರಿ ರೈತರ ಹತ್ರ. ಒಂದು ಸತಿ ಅರ್ಷಿ ಡೈರಿ ಫಾರ್ಮ್ ಅಂತ 1 ಹಸು ತಗೊಂಡ್ ನೋಡಿ ಗೈಸ್. ನೀವು ಇಲ್ಲ 1 ಹಸು ತಗೊಂಡಿಲ್ಲ, ಬಂದು ಲೈವ್ ಆಗಿ ಹಸುಗಳನ್ನ ನೋಡಿ, ಲೈವ್ ಅಲ್ಲಿ ಸುಮ್ನೆ ಬಂದು ನೋಡ್ಕೊಂಡು ಹೋಗಿ ಹಸುಗಳನ್ನ. ನಮ್ಮ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಹಸುಗಳು ಯಾವ ತರ ಇರ್ತವೆ ಅಂತ ನೋಡಿ. ಎಷ್ಟು ದೊಡ್ಡ ಹಸು ನೋಡಿ, ಕೆಚ್ಲಿ ಕೈ ಹಾಕೋದು ಯಾವ ತರ ನಿಂತಿದೆ ಸುಮ್ನೆ ಸೈಲೆಂಟ್ ಆಗಿ, ಎಷ್ಟು ಸಾಧುವಾಗಿದೆ ಹಸು ನೋಡಿ.
ಇದು ಕೆಚ್ಚಲು ಡ್ರೈ ಆಗ್ತಿರೋದಕ್ಕೆ ಇದು ತೊಟ್ಟ ಮೇಲೆ ಆಲ್ರೆಡಿ ಕೆಚ್ಚಲು ಕೂತಿದೆ ನೋಡಿ. ಎಷ್ಟು ದೊಡ್ಡ ಕೆಚ್ಚಲು, 40 ಲೀಟರ್ ಆಲ್ರೆಡಿ ಕೊಟ್ಟಿರೋಂತ ಹಸು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹಸು, ದೊಡ್ಡ ಹಸು. ಕ್ವಾಲಿಟಿ ನೀವೇ ನೋಡ್ತಾ ಇದೀರಿ ಗೈಸ್. ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ಈ ತರ ಕ್ವಾಲಿಟಿ ಹಸುಗಳು ಎನಿ ಟೈಮ್ ಅವೈಲೇಬಲ್ ಇರ್ತವೆ. 2 ಹಸು ಅವೈಲೇಬಲ್ ಇದೆ, ನಾನು ಅದನ್ನು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ. 2 ಹಸು ಅವೈಲೇಬಲ್ ಇರೋದು. ಇಮಿಡಿಯೇಟ್ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಟಾಪ್ ಕ್ವಾಲಿಟಿ ಹಸುಗಳಿದಾವೆ. ಅರ್ಷಿ ಡೈರಿ ಫಾರ್ಮ್ಗೆ ಒಂದ್ಸತಿ ವಿಸಿಟ್ ಮಾಡಿ ನೀವೇ ಆಮೇಲೆ ಕಮೆಂಟ್ ನೀವೇ ಹೇಳ್ತೀರಿ ವಿಡಿಯೋದಲ್ಲೇನೆ, ಬ್ರದರ್ ಒಳ್ಳೆ ಹಸುಗಳು ಕೊಡ್ತೀರಾ, ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅಂತ. ನೋಡಿ ಮಧುರ್ ಅವ್ರು ಬಂದ್ರು, ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು. ಈ ರೇಟಿಗೆ ಬ್ರದರ್ ನಾನು ಎಲ್ಲೂ ಹಸುಗಳು ಸಿಕ್ಕಿಲ್ಲ, ನಾನು ಸುಮಾರು ಕಡೆ ನೋಡಿ ತಗೊಂಡಿದ್ದೀನಿ, ಮೋಸನೂ ಹೋಗಿದ್ದೀನಿ, ನಿಮ್ಮ ರೇಟಿಗೆ ಯಾರು ಹಸುಗಳು ಕೊಡಲ್ಲ ಅಂತ. ಎಲ್ಲ ಬರೋರೆಲ್ಲ ಯಾಕೆ ಹಂಗೆ ಹೇಳ್ತಾರೆ ನೋಡಿ, ಇವರು ಹೇಳಿದ್ರು ಇಂಥ ಪ್ರೈಸಿಗೆ ನಾನು ಹೇಳ್ಬೇಕಂದ್ರೆ ಕಮ್ಮಿಗೆ ಸಿಕ್ತು ನನಗೆ ಅಂತ ಅಂದ್ರು. ಸೊ ಆ ತರ ಫೀಲಿಂಗು ನೀವು ತಗೊಂಡೋಗೋರಿಗೆ ಬರುತ್ತೆ. ಯಾರೋ ಒಂಚೂರು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಂಡೇನಪ್ಪ ಅಂತ ನಿಮಗೆ 1% ರಿಗ್ರೆಟ್ ಇರಲ್ಲ ಗೈಸ್. ನೀವು ಹಸು ತಗೊಂಡು ಹೋಗ್ತೀರಾ, 1% ರಿಗ್ರೆಟ್ ಇರಲ್ಲ ನಿಮಗೆ. ಫುಲ್ ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ. ಇದು ನನ್ನ ಗ್ಯಾರಂಟಿ. ಏನು ಅಂದ್ರೆ ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ ನೀವು, ಒಳ್ಳೆ ತೃಪ್ತಿಯಿಂದ ಒಳ್ಳೆ ಹಸು ಸಿಕ್ತಪ್ಪ ನನಗೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಹೋಗ್ತೀರಾ. ಹಸು ನಾನು ವಾಕ್ ಮಾಡಿ ತೋರಿಸಿ ನೋಡಿ ಗೈಸ್. ನೋಡಿ ಗೈಸ್ ಕ್ವಾಲಿಟಿ ನೋಡಿ, ಬ್ರೀಡ್ ಕ್ವಾಲಿಟಿ, ಫೇಸ್ ಕ್ವಾಲಿಟಿ ನೋಡಿ ಯಾವ ತರ ಇದೆ ಅಂತ. ಡೆನ್ಮಾರ್ಕ್ 40120 ಒರಿಜಿನಲ್ ಬ್ರೀಡ್ ಗೈಸ್. ಮತ್ತೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ ಅಲ್ಲಿ ಸೆಕ್ಸಿಡ್ ಸೆಮೆನ್ ಆಗಿದೆ. ವರ್ಲ್ಡ್ ವೈಡ್ ಮ್ಯಾಗ್ನಮ್ ಅಲ್ಲಿ ಸೆಮೆನ್ ಇದೆ, ಸೆಕ್ಸಿಡ್ ಸೆಮೆನ್ ವರ್ಲ್ಡ್ ವೈಡ್ ಮ್ಯಾಗ್ನಮ್ ಅಲ್ಲಿ. ಸರ್ಚ್ ಮಾಡಿ ನೋಡಿ ವರ್ಲ್ಡ್ ವೈಡ್ ಮ್ಯಾಗ್ನಮ್ದು ಸೆಮೆನ್ ಎಷ್ಟಕ್ಕೆ ಸಿಗುತ್ತೆ ಅವೈಲೇಬಲ್ ಇದೆ ಅಂತ. 8,500 ರೂಪಾಯಿ ಸೆಮೆನ್ ಇದೆ, 8,500 ರೂಪಾಯಿ ಸೆಮೆನ್ ಇದೆ. ಹಸು ಕ್ವಾಲಿಟಿ ಬ್ರೀಡ್ ನೋಡಿ, ಟಾಪ್ ಲೈನ್ ನೋಡಿ, ಹೈಟ್ ನೋಡಿ ಗೈಸ್. ಈ ಕಡೆ ಬನ್ನಿ, ಹೈಟ್ ನೋಡಿ ಯಾವ ಹೈಟ್ ಅಲ್ಲಿ ಇದೆ ಹಸು. ಹಸು ಹೈಟ್ ಆಗ್ಲಿ, ಟಾಪ್ ಲೈನ್ ಆಗ್ಲಿ, ಸ್ಟ್ಯಾಂಡಿಂಗ್ ಪೊಸಿಷನ್ ಎಲ್ಲ ಗೊತ್ತಾಗ್ಬಿಡುತ್ತೆ ಹಸು ಯಾವ ತರ ಬ್ರೀಡ್ ಅಲ್ಲಿ ಇದೆ ಅಂತ. ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ ಯಾವ ತರ ಇದೆ. ಹೈಟು, ವೆಯ್ಟು, ತೂಕ, ಸೈಜು, ಲೆಗ್ ಸ್ಕೋರ್, ಅಡ್ಡರ್ ಸ್ಕೋರ್, ಫೇಸ್ ಕ್ವಾಲಿಟಿ, ಟಾಪ್ ಲೈನ್ ನೋಡಿ. ಲೆಗ್ ಸ್ಕೋರ್ ಆಗ್ಲಿ, ಅಡ್ಡರ್ ಸ್ಕೋರ್, ಒಂದು ಚೂರು ಬ್ರೀಡ್ ಅಲ್ಲಿ 1% ಯಾರಾದ್ರೂ ಕ್ರಾಸ್ ಇದೆ ಅಂತ ಹೇಳಿದ್ರೆ ಈ ಹಸು ನಾನು ಫ್ರೀ ಆಗಿ ಕೊಟ್ಬಿಡ್ತೀನಿ ಯಾರಾದ್ರೂ ಬಂದವ್ರಿಗೆ. 1% ಈ ಹಸು ಏನಾದ್ರು ಕ್ರಾಸ್ ಇದೆ ಅಂದ್ಬಿಟ್ಟೆ. ಫುಲ್ಲಿ ಬ್ರೀಡ್ ಅನಿಮಲ್ಸ್ ಮಾತ್ರ ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ಸಿಕ್ಕೋದು. ಹಸು ಕ್ವಾಲಿಟಿ ನೀವೇ ನೋಡಿ ಗೈಸ್, ನೀವೇ ನೋಡ್ತಾ ಇರಿ ಕಣ್ಣಾರೆ ಕ್ವಾಲಿಟಿ. ಅರ್ಷಿ ಡೈರಿ ಫಾರ್ಮ್ ಬಿಟ್ರೆ ಈ ತರ ಹಸುಗಳು ಇನ್ನೆಲ್ಲೂ ಅವೈಲೇಬಲ್ ಇರಲ್ಲ. ಇದಕ್ಕೆ ನಾನೇ ಚಾಲೆಂಜ್ ಮಾಡ್ತೀನಿ, ಈ ತರ ಹಸುಗಳು ಎಲ್ಲೂ ಅವೈಲೇಬಲ್ ಇರಲ್ಲ ಈ ಪ್ರೈಸಿಗೆ ಗೈಸ್. ಈ ಪ್ರೈಸ್ಗೆ ಕೊಡೋರೇನು ಕೊಡ್ಬೋದು ಗೈಸ್, ಆ ಪ್ರೈಸಲ್ಲಿ ಕೊಡ್ತೀನಿ, ಈ ಪ್ರೈಸಲ್ಲಿ ಕೊಡ್ತೀನಿ. 2 ಲಕ್ಷ 2.5 ಲಕ್ಷಕ್ಕೆ ಮಾರ್ಬೋದು ಈ ಹಸುನು. ಒಳ್ಳೆ ರೇಟಲ್ಲಿ ಹಸುಗಳು ಕೊಟ್ಟಿದ್ದೀನಿ. ಹಸು ನೋಡಿ ಯಾವ ತರ ಇದೆ ಅಂತ ಕ್ವಾಲಿಟಿ. ಯಾರಿಗೆ ಈ ಹಸುಗಳು ಬೇಕು ಅರ್ಷಿ ಡೈರಿ ಫಾರ್ಮ್ಗೆ ಸ್ಕ್ರೀನ್ ಮ್ಯಾಕ್ ಕಂಟೆಂಟ್ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ ಗೈಸ್. ಗೈಸ್ ನೋಡಿ ಇದು ಬಂದ್ಬಿಟ್ಟು ಅವೈಲೇಬಲ್ ಇದೆ, ಸೇಲಿಗೆ ಅವೈಲೇಬಲ್ ಇರೋ ಹಸು ಡೆನ್ಮಾರ್ಕ್ 40120 ಸೆಕೆಂಡ್ ಲ್ಯಾಕ್ಟೇಷನ್, ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನ್, ಒರಿಜಿನಲ್ 60 ತರ ಇದೆ ಗೈಸ್ ಹಸು. ಕ್ವಾಲಿಟಿ ನೋಡಿ ಯಾವ ತರ ಇದೆ ಅಂತ ವಾಕ್ ಮಾಡಿ ತೋರಿಸ್ತೀನಿ ನೋಡಿ. ಹಸು ಹೈಟ್, ಸೈಜು, ಹೈಟ್ ನೋಡಿ ಗೈಸ್, ಹೈಟ್ ನೋಡಿ ಯಾವ ಹೈಟ್ ಅಲ್ಲಿ ಇದೆ. ಹೈಟು, ಕ್ವಾಲಿಟಿ, ಮಿಲ್ಕಿಂಗ್ ವೇನ್ಸ್ ಚೆಕ್ ಮಾಡ್ಕೊಳ್ಳಿ. ಮಿಲ್ಕಿಂಗ್ ವೇನ್ಸ್ ನೋಡಿ ಗೈಸ್, ಆ ಸೈಡ್ ಮಿಲ್ಕಿಂಗ್ ವೇನ್ಸ್ ನೋಡಿ. ನೋಡಿ ಹಸು ನೋಡಿ ಯಾವ ತರ ಇದೆ ನೋಡಿ. ಸಾಧುಗಳ ನೋಡ್ಕೊಳ್ಳಿ ಹಸು, ಎಂತ ಸಣ್ಣ ಮಕ್ಳು ಕುತ್ಕೊಂಡು ಹಾಲು ಕರಿಬಹುದು. ಮಿಲ್ಕಿಂಗ್ ವೇನ್ಸ್ ಗಳು ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಕ್ವಾಲಿಟಿ ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ನಂಬರ್ 1 ಇರುತ್ತೆ ಗೈಸ್. ನೋಡಿ ನೋಡಿ ಹೈಟು, ವೆಯ್ಟ್, ಫೇಸ್ ಕ್ವಾಲಿಟಿ ನೋಡಿ, ಟಾಪ್ ಲೈನ್ ನೋಡಿ ಯಾವ ತರ ಇದೆ ಹಸುದು. ಲೆಗ್ ಸ್ಕೋರ್ ನೋಡಿ, ಅಡ್ಡರ್ ಸ್ಕೋರ್ ನೋಡಿ, ಫೇಸ್ ಕ್ವಾಲಿಟಿ ನೋಡಿ ಗೈಸ್. ಫೇಸ್ ನೋಡಿ ಟಾಪ್ ಬ್ರೀಡ್ ಅಲ್ಲಿ ಇದೆ. ಡೆನ್ಮಾರ್ಕ್ 40120 ಸೆಕೆಂಡ್ ಲ್ಯಾಕ್ಟೇಷನ್ 60 ತಲ್ಲಿದೆ. ಕರು ಹಾಕೋದಕ್ಕೆ 1 ತಿಂಗಳು ಟೈಮ್ ಇದೆ ಗೈಸ್, 1 ತಿಂಗಳು ಟೈಮ್ ಇದೆ. ಪ್ರೈಸ್ ಬಿಟ್ಟು ಜಸ್ಟ್ 1,45,000. 30 ಲೀಟರ್ ಆಲ್ರೆಡಿ ಹಾಲ್ ಕರೆದಿದೆ ಗೈಸ್. ಇದು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 30 ಲೀಟರ್ ಆಲ್ರೆಡಿ ಹಾಲ್ ಕರೆದಿದೆ. ಈಗ ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನ್ ನೋಡಿ, ಲೆಂತ್, ಸೈಜ್ ಲೈವ್ ಅಲ್ಲಿ ಬಂದು ಹಸು ನೋಡಿ ಗೈಸ್. ಇದನ್ನ ಲೈವ್ ಅಲ್ಲಿ ಬಂದು ಹಸು ನೋಡ್ಕೊಂಡು ತಗೊಂಡೋಗಿ ಜಸ್ಟ್ 1,45,000 ಬೇಕಿದ್ದು ಬೇಗ ಬಂದು ತಗೊಂಡ್ಬೋದು ಗೈಸ್. ನೋಡಿ ಒರಿಜಿನಲ್ 60 ತರ ಇದೆ. ಬರೀ ಬಾಯಲ್ಲಿ ಹೇಳೋದಲ್ಲ, ಹಸು ಒರಿಜಿನಲ್ ಯಾವ್ದಿದೆ, ಒರಿಜಿನಲ್ ಲ್ಯಾಕ್ಟೇಷನ್, ಒರಿಜಿನಲ್ ಟೀತು ಪ್ರತಿಯೊಂದು ನೋಡಿ. ಕ್ವಾಲಿಟಿ ನೋಡಿ, ಬ್ರೀಡ್ ನೋಡಿ ಗೈಸ್ ಯಾವ ತರ ನಿಂತಿದೆ ಅಂತ. ಬ್ರೀಡ್ ನೋಡಿ, ಟಾಪ್ ಲೈನ್ ಚೆಕ್ ಮಾಡ್ಕೊಳ್ಳಿ. ಫೇಸ್ ಕ್ವಾಲಿಟಿ ನೋಡಿ, ಅಡ್ಡರ್ ಸ್ಕೋರ್ ನೋಡಿ, ಲೆಗ್ ಸ್ಕೋರ್ ನೋಡ್ಕೊಳ್ಳಿ. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 25-26 ಲೀಟರ್ ಹಾಲು ಕೊಟ್ಟಿದೆ ಗೈಸ್. ಇದೀಗ ಸೆಕೆಂಡ್ ಲ್ಯಾಕ್ಟೇಷನ್ ಹೇಳೋದಕ್ಕೆ 30 ಲೀಟರ್ ಹಾಲು ಕೊಟ್ಟಿದೆ, 35 ಲೀಟರ್ ಹಾಲು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಅರ್ಷಿ ಡೈರಿ ಫಾರ್ಮ್ ಅಲ್ಲಿ ಒರಿಜಿನಲ್ ಏನ್ ನಡೀತಿದೆ ಅದೇ ಹೇಳೋದು. 25 ಲೀಟರ್ 26 ಲೀಟರ್ ಹಾಲು ಕೊಟ್ಟಿದೆ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಕರು ಹಾಕೋದಕ್ಕೆ 1 ತಿಂಗಳು ಟೈಮ್ ಇದೆ, 1 ತಿಂಗಳು ಟೈಮ್ ಇದೆ. ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಡಿ. ಜಸ್ಟ್ 1,35,000 ಗೈಸ್. 1,35,000 ಹಸು ಕ್ವಾಲಿಟಿ ನೀವೇ ನೋಡಿ.
ಫೇಸ್ ಕ್ವಾಲಿಟಿ ನೋಡಿ ಗೈಸ್. ಲೆಗ್ ಸ್ಕೋರು, ಅಡ್ಡರ್ ಸ್ಕೋರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಸು. ನೋಡಿ ಸಾಧು ಗುಣ ನೋಡ್ಕೊಳ್ಳಿ, ನಿಂತಿದೆ ಹಸು ಹಗ್ಗ ಬಿಚ್ಚಿದೀನಿ. ಸಾಧು ಗುಣ ನೋಡ್ಕೊಳ್ಳಿ, ಎರಡೂ ಅಷ್ಟೇ ತುಂಬಾ ಸಾಧುವಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಬ್ರೀಡ್ ಹಸು ಕಟ್ಟಬೇಕು, ನಾನು ಡೈರಿ ಫಾರ್ಮಿಂಗ್ ಸಕ್ಸಸ್ ಆಗ್ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಜಸ್ಟ್ 2 ಹಸು ಅವೈಲೇಬಲ್ ಇರೋದು. ಹಸುಗಳು ನೋಡ್ತಾ ಇದೀರಿ ಯಾವ ತರ ಇದೆ ಅಂತ. 2 ಹಸು ಅವೈಲೇಬಲ್ ಇರೋದು, ಬೇಗ ಬುಕ್ ಮಾಡ್ಕೊಳ್ಳಿ ಗೈಸ್. ಪೆನಿ ಮೇಕರು ಸೇಲ್ ಆಗಿ ಹೋಗಿದೆ ಪಡ್ಡೆ. ಇದೊಂದು ಮತ್ತೆ ಅದೊಂದು 2 ಡೆನ್ಮಾರ್ಕ್ ಹಸುಗಳು ಸ್ಯಾಗು ಅಟ್ಲಾಸ್ ಅಲ್ಲಿ ಬರುತ್ತೆ. ಫೇಸ್ ನೋಡಿ ಯಾವ ತರ ಇದೆ, ತುಂಬಾ ಒಳ್ಳೆ ಹಸು. ಯಾರು ಇಂಟ್ರೆಸ್ಟ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ಸ್ ಇರುತ್ತೆ. ನಮ್ಮ ಲೊಕೇಶನ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಗೈಸ್. ಚಿಣ್ಯ ಅಂತ ನಮ್ದು ಗ್ರಾಮ, ಮೇಲ್ಕೋಟೆ ಜಕ್ನಳ್ಳಿ ಹತ್ರ ಬರುತ್ತೆ. ಗೈಸ್ ಇದೊಂದು ಹಸು ಅವೈಲೇಬಲ್ ಇದೆ ಸೇಲಿಗೆ. ಇದು ಬಂದ್ಬಿಟ್ಟು ಸೆಕೆಂಡ್ ಲ್ಯಾಕ್ಟೇಷನ್, ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಟಾಪ್ ಕ್ವಾಲಿಟಿ ಇದೆ ಗೈಸ್. ಟಾಪ್ ಲೈನ್ ನೋಡಿ ಯಾವ ತರ ಇದೆ, ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ, ಫೇಸ್ ಕ್ವಾಲಿಟಿ ನೋಡಿ ಗೈಸ್. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹಸು. ಫುಲ್ ಹೈಟ್ ಸೈಜಲ್ಲಿ ಇದೆ. ಸೈಜ್ ನೋಡಿ ಹೆವಿ ಸೈಜ್ ಹಸು, ಮತ್ತೆ ಫುಲ್ ಹೈಪರ್ ಆಕ್ಟಿವ್ ಗೈಸ್. ತುಂಬ ಹೈಪರ್ ನೋಡಿ ಎಳ್ಕೊಂಡು ಹೋಗ್ತಿದೆ ಹಸು. ಸಖತ್ ಹೈಪರ್ ಆಕ್ಟಿವ್ ಅಲ್ಲಿ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಹಸು. ಸೆಕೆಂಡ್ ಲ್ಯಾಕ್ಟೇಷನ್ ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಕರು ಹಾಕೋದಕ್ಕೆ ಜಸ್ಟ್ 1 ತಿಂಗಳು ಟೈಮ್ ಇದೆ ಗೈಸ್. 1 ರಿಂದ 1.5 ತಿಂಗಳು ಟೈಮ್ ಇದೆ. ಟಾಪ್ ಕ್ವಾಲಿಟಿ ಇದೆ. ಫೈನಲ್ ಪ್ರೈಸ್ 1,35,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ತುಂಬಾ ಅಂದ್ರೆ ತುಂಬ ಟಾಪ್ ಕ್ವಾಲಿಟಿ ಹಸು. ಇಂಟ್ರೆಸ್ಟ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ. ಬರೀ 3 ಹಸುಗಳು ಅವೈಲೇಬಲ್ ಇದೆ ಗೈಸ್. 3 ಹಸು ಅವೈಲೇಬಲ್ ಇರೋದು. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಒಳ್ಳೆ ಪ್ರೈಸಲ್ಲಿ ಹಸುಗಳಿದ್ದಾವೆ. ಟಾಪ್ ಕ್ವಾಲಿಟಿ. ಇದು ಫೇಸ್ ಕ್ವಾಲಿಟಿ ನೋಡಿ, ಟಾಪ್ ಲೈನ್ ನೋಡಿ, ಯಾರು ಬೆಳ್ ಮಾಡಿ ತೋರ್ಸಂಗಿಲ್ಲ ಗೈಸ್ ಹಸು. ಅಂತ ಸೆಕೆಂಡ್ ಲ್ಯಾಕ್ಟೇಷನ್ ಹಸು ಇದು. ತುಂಬ ಚೆನ್ನಾಗಿದೆ. ಬ್ರೀಡ್ ಮೇಲೆ ಫೋಕಸ್ ಮಾಡ್ತಿರೋರು ತಗೊಳ್ಳಿ. ಬ್ರೀಡ್ ಹಸುಗಳು ಯಾರಿಗೆ ನಾಲೆಡ್ಜ್ ಇದೆ ಅವ್ರಿಗೆ ಗೊತ್ತಾಗುತ್ತೆ ಹಸು ಯಾವ ಥರ ಇದೆ ಅಂತ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 1,35,000 ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಬೇಗ ಬುಕ್ ಮಾಡ್ಕೊಳ್ಳಿ. ಬರೀ 3 ಹಸುಗಳು ಅವೈಲೇಬಲ್. 3 ಹಸು ಬೇಗ ಬುಕ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಹಸುಗಳು ಅವೈಲೇಬಲ್ ಇರೋ ತೋರಿಸಿ, 2 ಹಸು ಅವೈಲೇಬಲ್ ಇದೆ, ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ. ದೊಡ್ಡ ಹಸು ಗೈಸ್, ಯಾವ್ದು ಚಿಕ್ಕ ಪುಟ್ಟ ಹಸುಗಳಿದೆ, ದೊಡ್ಡ ಹಸುಗಳು ಕ್ವಾಲಿಟಿ ಬ್ರೀಡ್ ಹಸುಗಳು. ಇಂಟ್ರೆಸ್ಟ್ ಇದ್ದವ್ರು ಬೇಗ ಸ್ಕ್ರೀನ್ ಮೇಲೆ ಕಾಲ್ತಿರೋ ನಂಬರ್ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಸುಗಳು ಯಾವ ತರ ಇದೆ ಅಂತ ಶೇರ್ ಮಾಡಿ ಎಲ್ಲ ರೈತರಿಗೂ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.